ಹೇ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಫೈನಲಿ ನನಗೆ ಮತ್ತು ನನ್ನ ಫ್ರೆಂಡಿಗೆ ಒಂದು ರೀಸನ್ ಸಿಕ್ಕಿತ್ತು ಮೀಟ್ ಆಗಲಿಕ್ಕೆ. ಸೊ ಹಾಗೆ ನಾವು ಕಾಲೇಜ್ ಫೆಸ್ಟಿಗೆ ಹೋದ್ವಿ. ಬೈ ಕಾಯಿನ್ಸಿಡೆನ್ಸ್ಲಿ ಐ ಮೇಟ್ ಮೈ ಆಲ್ ಹಾಸ್ಟೆಲ್ ರೂಮ್ ಮೇಟ್ಸ್. ನಾನು ಅವರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಇದ್ದೆ, ಬಟ್ ಅವರೇ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು. ಆಫ್ಟರ್ ದ್ಯಾಟ್ ನಾನು ನವ್ಯ ಸೀದಾ ಡಿಪಾರ್ಟ್ಮೆಂಟಿಗೆ ಹೋಗಿ ನಮ್ಮ ಎಲ್ಲ ಬಿಸಿ ಜೂನಿಯರ್ಸಿಗೆ ಹಾಯ್ ಹೇಳೋ ಹೇಳಿ ನಮ್ಮ ಕಾರಿಡಾರನ್ನೆಲ್ಲ ಸುತ್ತಾಡಿಕೊಂಡು ನಮ್ಮ ಹಳೆ ಮೆಮೊರೀಸ್ಗಳನ್ನೆಲ್ಲ ನೆನಪಿಸ್ತಾ ನಾವು ನಮ್ಮ ಈವೆಂಟ್ಸ್ ರೂಮಿಗೆ ಹೋದ್ವಿ. ಆ್ಯಂಡ್ ಇಟ್ ವಾಸ್ ವೆರಿ ಇಮೋಷ್ನಲ್ ಫಾರ್ ಮೀ, ಬಿಕಾಸ್ ಲಾಸ್ಟ್ ಇಯರ್ ಆಸ್ ಅ ಸ್ಟೂಡೆಂಟ್ಸ್ ಇದ್ದವರಿಗೆ ಆಸ್ ಅ ಗೆಸ್ಟ್ ಆಗಿ ಬಂದಿದ್ದೇವೆ. ಮತ್ತೆ ನನಗೆ ಈ ಶೆಕೆಯಲ್ಲಿ ಐಸ್ ಕ್ರೀಮ್ ನೆನಪಾಗ್ತಿತ್ತು. ಹಾಗಾಗಿ ನಾವು ಐಸ್ ಕ್ರೀಮ್ ತೆಗೆದುಕೊಟ್ಲು ಆಸ್ ಅ ಬರ್ಡೇ ಟ್ರೀಟ್, ವಿಚ್ ನಾನೇ ಕೇಳಿದ್ದು. ಮತ್ತೆ ನಮ್ಮ ಫೇವ್ರೆಟ್ ಸ್ಪಾಟ್ ಅಲ್ಲಿ ಕೂತು ಐಸ್ ಕ್ರೀಮ್ ಅನ್ನು ಎಂಜಾಯ್ ಮಾಡುತ್ತಾ, ಲಾಜಿಕ್ಲೆಸ್ ಸೆನ್ಸ್ಲೆಸ್ ಮಾತಾಡ್ತಾ, ಸುಮ್ಮನೆ ನಗಡುತ್ತಾ ಕಾಲಹರಣವನ್ನು ಮಾಡಿದ್ವಿ. ಈವನ್ ವಿ ಡೋಂಟ್ ನೋ ವೈ. ದೆನ್ ಕೂತಲ್ಲೇ ನಮ್ಮ ಮಂಡೆಯಲ್ಲಿ ಒಂದು ಐಡಿಯಾ ಬಂತು, ಲೆಟ್ಸ್ ಡೂ ರೀಲ್ಸ್ ಅಂತ. ಬಟ್ ಅದರಲ್ಲಿ ನಾವು ಎಂತ ಮಾಡಿದ್ವಿ, ಏನು ಮಾಡಿದ್ವಿ, ಸ್ಟಿಲ್ ನೋ ಐಡಿಯಾ ಗೈಸ್. ನಾಸಾದವರು ರಿಸರ್ಚ್ ಮಾಡ್ತಿದ್ದಾರೆ ಅದರ ಮೇಲೆ, ಬಟ್ ನಾವು ಮೂಮೆಂಟ್ಸ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ದಟ್ಸ್ ದ ಮೇನ್ ಥಿಂಗ್. ಈ ಕರ್ಮದ ಬಿಸಿಲಲ್ಲಿ ಕುಂದು ನಾವು ಫುಲ್ ಟಯರ್ಡ್ ಆಗಿದ್ವಿ. ಹಾಗಾಗಿ ಕಬ್ಬಿನ ಜ್ಯೂಸ್ ಕುಡ್ದ ನಂತರ ಡೈರೆಕ್ಟ್ ಆಡಿಗೆ ಹೋದ್ವಿ. ನಾವೇನ್ ಮನೆಯವ್ರು ಕಾಲ್ ಮೇಲೆ ಕಾಲ್ ಮಾಡಿದ್ರು, ಬೇಗ ಬಾ ಲೇಟ್ ಆಗಿದೆ. ಸೊ ಹಾಗಾಗಿ ಅವಳು ಮನೆಗೆ ಹೊರಡಿದ್ಲು. ನಾನು ವೇಟ್ ಮಾಡಿದ ಫಲಕ್ಕೆ 15 ಮಿನಿಟ್ಸ್ ಚಂಡೆಯನ್ನು ಎಂಜಾಯ್ ಮಾಡಿದೆ. ನನ್ನ ಮನೆಗೆ ಹೊರಡಿದೆ, ಬಿಕಾಸ್ ನನ್ನ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.